ಒಂದು ಪೇಷಂಟ್ದು ಇವಾಗ ಹೇಳ್ತೀನಿ. ಹೇಳ್ಬೇಕಂದ್ರೆ ಅವರು ಮೆಡಿಕಲ್ ಸ್ಟೂಡೆಂಟೇ. ಅವ್ರು ಹೇಳ್ಬೇಕಂದ್ರೆ ಇವಾಗ MBBS ಥರ್ಡ್ ಇಯರ್. ಸೊ ಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ ಮೆಡಿಕಲ್ ಬಗ್ಗೆ ಅವ್ರಿಗೆ ಎಲ್ಲಾ ರೀತಿಯಿಂದ ಗೊತ್ತಿರುತ್ತೆ. ಅದನ್ನು ಒಂದಿನ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡ್ಬಿಟ್ಟು ಫೋನ್ ಮಾಡಿದಿರ್ತಾರೆ, ಸರ್ ನನಗೆ ನಿಮ್ಮ ಜೊತೆಗೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಹೇಳಿ ಸರ್. ಇಲ್ಲ ಸರ್, ನಾನು ಮೊಬೈಲ್ನಲ್ಲಿ ಮಾತಾಡಲ್ಲ, ನಿಮ್ಮ ಕ್ಲಿನಿಕ್ ಬರ್ತೀನಿ ಸರ್, ತಮ್ಮ ಅಡ್ರೆಸ್ ಎಲ್ಲಿದೆ? ಇಲ್ಲಿ ಬನ್ನಿ ಸರ್, ಜಯನಗರ್ ಮೆಟ್ರೋ ಸ್ಟೇಷನ್ ಹತ್ರನೇ ಕ್ಲಿನಿಕ್ ಇದೆ, ಬನ್ನಿ. ಸೊ ಬರ್ತಾರೆ ಅವರು. ಬಂದಾದ್ಮೇಲೆ ಏನಂದ್ರೆ, ಫಸ್ಟ್ ಆಫ್ ಆಲ್ ಸರ್ ಕ್ಯಾಮೆರಾ ಏನಿಲ್ಲಲ್ಲ? ಇಲ್ಲ ರೀ, ಕ್ಯಾಮೆರಾ ಏನಿಲ್ಲ, ನಾನು ಯಾಕಂದ್ರೆ ಇದು ಪ್ರೈವೇಟ್ ಪ್ರಾಕ್ಟೀಸ್ ಅಂತ ಕ್ಯಾಮೆರಾ ಏನಿಲ್ಲ. ಆಮೇಲೆ ಸರ್ ನಾನು ಡೋರ್ ಲಾಕ್ ಮಾಡಿರ್ತೀನಿ. ಹಾಂ ಮಾಡ್ಕೊಳ್ಳಿ ಸರ್. ನಾನು ಹೇಗೆ ಹೇಳ್ಬೇಕಂದ್ರೆ ನಾನು ಮುಜುಗರ ಆಗ್ತಾ ಇದೆ, ಸ್ವಲ್ಪ ನಾನು ಒಂದು 2 ನಿಮಿಷ ಟೈಮ್ ಕೊಡಿ ಸರ್. ಮತ್ತು ಬ್ಯಾಗ್ ತೆಗೆದ್ಬಿಟ್ಟು ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಕುಡಿದು ಸ್ವಲ್ಪ ಕಾಮ್ ರಿಲ್ಯಾಕ್ಸ್ ಆದಮೇಲೆ, ಸರ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನನ್ನ ಹೆಸರು ಇದು ಅಂತ ರಾಜು ಅಂತ ಇದೆ ಅಂತ ಹೇಳ್ಬಿಟ್ಟು, ಇದೊಂದು ಡಮ್ಮಿ ನೇಮ್ ಸರ್. ನಾನು ಇಲ್ಲೇ ಈ ಮೆಡಿಕಲ್ ಕಾಲೇಜ್ನಲ್ಲಿ MBBS ಫೈನಲ್ ಇಯರ್ನಲ್ಲಿ ಇದ್ದೀನಿ. ನನಗೆ ಹೇಳಬೇಕಂದ್ರೆ MBBS ಸೆಕೆಂಡ್ ಇಯರ್ವರೆಗೆ ನನಗೆ ಸ್ವಲ್ಪ ಹುಡುಗಿಯರ ಜೊತೆಗೆ ನನಗೆ ಅಟ್ರಾಕ್ಷನ್ ಜಾಸ್ತಿ ಇತ್ತು. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ, ನಾನು ಸ್ವಲ್ಪ ಹಾಸ್ಟೆಲ್ನಲ್ಲಿ ಹುಡುಗರ ಜೊತೆಗೆ ಸಂಬಂಧ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಬರ್ತಾ ಬರ್ತಾ ನನಗೆ ಏನು ಫೀಲ್ ಆಗ್ತಾ ಇದೆ, ನಾನು ಮೆಡಿಕಲ್ ಸ್ಟೂಡೆಂಟ್ ಇದ್ದೀನಿ, ಬಟ್ ನನಗೆ ಸ್ವಲ್ಪ ಅಟ್ರಾಕ್ಷನ್ ಟುವರ್ಡ್ಸ್ ಗರ್ಲ್ಸ್ ಕಡಿಮೆ ಆಗಿದೆ ಮತ್ತು ಬಾಯ್ಸ್ ಜೊತೆಗೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಿದೆ. ಸೊ ಯಾಕೆ ಈ ಥರ ಆಗ್ತಾ ಇದೆ? ನನಗೆ ಭಯ ಆಗ್ತಿದೆ ಸರ್, ಒಂದು. ಎರಡನೇದು, ಇದರದಿಂದ ಹೊರಗಡೆ ಬರ್ಬೇಕಂದ್ರೆ ಏನು ಮಾಡಲಿ? ಮೂರನೇದು ಏನಂದರೆ, ಇವಾಗ ನಾನು ನೆಕ್ಸ್ಟ್ ಇಯರೇ ಮದುವೆ ಆಗಬೇಕಂತ ಇದ್ದೀನಿ. ಮದುವೆ ಆದಮೇಲೆ ನನಗೆ ಮಕ್ಕಳಾಗಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಸೊ ಫಸ್ಟು ಅವ್ರ ಕ್ವಶನ್ಗೆ ಆನ್ಸರ್ ಏನಂದರೆ, ನಾನು ಹೇಳಿದೆ ಅವರಿಗೆ, ನೋಡಿ ಸರ್, ನೋಡೋಕ್ಕೆ ತಾವು ಫಿಸಿಕಲಿ ಫಿಟ್ ಆಗಿದ್ದೀರಾ, ಲೋಕಲ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ದೀನಿ, ತಾವು ಬಾಡಿನಲ್ಲಿ ಯಾವುದೋ ರೀತಿ ಟೆಸ್ಟಿಸ್ನಲ್ಲಿ ಡಿಫೆಕ್ಟ್ ಆಗಲಿ, ಶಿಶ್ನಲ್ಲಿ ಸಮಸ್ಯೆ ಆಗಲಿ, ಅದು ಯಾವುದೋ ರೀತಿ ಏನೂ ಇಲ್ಲ. ಹಾರ್ಮೋನ್ಸ್ ಟೆಸ್ಟ್ಗಾಗಿ ಸರ್ಟನ್ ಹಾರ್ಮೋನ್ಸ್ ನಾನು ಟೆಸ್ಟ್ ಬರ್ದು ಕೊಡ್ತೀನಿ, ಅದು ಮಾಡಿಸ್ಕೊಂಡು ನನಗೆ ತೋರಿಸಿ ಅಂತ ಮಾಡಿ ತೋರಿಸ್ತಾರೆ. ಆಮೇಲೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ. ಮೂರನೇದು ಅವ್ರ ಕ್ವಶನ್ಗೆ ನಾನು ಏನು ಆನ್ಸರ್ ಮಾಡ್ತೀನಿ ಅಂದರೆ, ನಿಮಗೆ ಮದುವೆ ಆದಮೇಲೆ ಯಾವುದೇ ರೀತಿ ಮಕ್ಕಳಾಗಕ್ಕೆ ಏನು ಸಮಸ್ಯೆ ಆಗಲ್ಲ. ಇದು ಯಾಕೈತೆ ಸರ್ ಅಂದರೆ, ಇದು ಹೇಗಂದರೆ, ನಾವು ಏನು ಮಾಡ್ತಾ ಇರ್ತೀವಿ ಅದರಲ್ಲಿ ನಮಗೆ ಸ್ವಲ್ಪ 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 ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಫಸ್ಟ್ ಇಯರು ಸೆಕೆಂಡ್ ಇಯರ್ಸ್ನಲ್ಲಿ ಅವರು ಸ್ವಲ್ಪ ಫೋಕಸ್ ಟುವರ್ಡ್ಸ್ ಗರ್ಲ್ಸ್ ಜಾಸ್ತಿ ಇತ್ತು. ಅದರಿಂದ ಡೆಫಿನೆಟ್ಲಿ ಗರ್ಲ್ಸ್ ಜೊತೆಗೆ ಅಟ್ರಾಕ್ಷನ್ ಜಾಸ್ತಿ ಇದ್ದೇ ಇರುತ್ತೆ. ಬಿಕಾಸ್ ಈಸ್ ಒನ್ ಮೇಲ್ ಅಂದರೆ ಟೆಸ್ಟೋಸ್ಟಿರಾನ್ ಇದೆ, ಟುವರ್ಡ್ಸ್ ಈಸ್ಟ್ರೋಜನ್ ಕಡೆ ಅಂದರೆ ಫಿಮೇಲ್ ಕಡೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಬಟ್ ಇವೆಲ್ಲ ದುಶ್ಚಟಗಳು. ಇದನ್ನು ಹೇಗೆ ನಾವು ಸ್ಮೋಕ್ ಮಾಡ್ತೀವಿ, ಸ್ಮೋಕ್ದ ಅಭ್ಯಾಸ ಆಗಿಬಿಡುತ್ತೆ. ಹೇಗೆ ನಾವು ಡ್ರಿಂಕ್ ಮಾಡ್ತೀವಿ, ಡ್ರಿಂಕ್ಸ್ ಅವನ ಅಭ್ಯಾಸ ಆಗುತ್ತೆ. ಹೇಗೆ ನಾವು ಹಸ್ತಮೈಥುನ ಮಾಡ್ತೀವಿ, ಹಸ್ತಮೈಥುನದ ಅಭ್ಯಾಸ ಆಗುತ್ತೆ. ಹೇಗೆ ಯಾರೋ ಕಳ್ತನ ಚಾಲೂ ಮಾಡಿದ್ರೆ ಕಳ್ತನ ಮಾಡುವಾಗ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಚೆನ್ನಾಗಿ ಆಗುತ್ತೆ. ಯಾಕಂದರೆ ದುಡ್ದು ಬಿಟ್ಟು ಇಡೀ ದಿನ 400 ರೂಪಾಯಿ ಸಿಗುತ್ತೆ, ಇಲ್ಲಿ ಯಾರ್ದೋ ಒಬ್ಬರು ಪಾಕೆಟ್ ಹೊಡೆದ್ರೆ 1000 ರೂಪಾಯಿ ಸಿಗುತ್ತೆ ಅಂತ ಅದರದ್ದು ಒಂದು ಅಭ್ಯಾಸ ಆಗುತ್ತೆ. ಸೊ ಇದು ಮೇಲ್ ಅಟ್ರಾಕ್ಷನ್ ಒಂದು ಹ್ಯಾಬಿಟ್. ಇನಿಷಿಯಲಿ ತಮಗೆ ಇಷ್ಟ ಇದ್ದಿದ್ದರಿಂದ ಮಾಡಿದಿರ್ತೀರಾ, ಅಥವಾ ಯಾವುದೋ ಒಂದು ಆಲ್ಕೋಹಾಲ್ ಕುಡ್ದಿದ್ದು ಇದರಲ್ಲಿ ಮಾಡಿದಿರ್ತಾರ, ಅಥವಾ ಏನೋ ಡ್ರಗ್ಸ್ ತೊಗೊಂಡಿದ್ದೀರಾ, ಅದರದ್ದು ಪವರ್ ಅಂದ್ರೆ ನಿಮ್ಮ ಮೈಂಡ್ ಮೇಲೆ ಅದರದ್ದು ಪವರ್ ಇರುತ್ತಲ್ಲ, ಅದರದಿಂದ ಸಮ್ಟೈಮ್ ಮಿಸ್ಟೇಕ್ ಆಗಿದಿರುತ್ತೆ. ಬರ್ತಾ ಬರ್ತಾ ಇದು ಅಭ್ಯಾಸ ಆಗಿಬಿಡುತ್ತೆ. ಆಮೇಲೆ ಒಂದ್ಸತಿ ಅಭ್ಯಾಸ ಆಗ್ತಾರೆ, ಅದೇ ಚೆನ್ನಾಗಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ಪುರುಷರು ಮಹಿಳೆಯರ ಜೊತೆಗೆ ಮಾತ್ರ ಸೆಕ್ಸ್ ಮಾಡಬೇಕು, ಮಹಿಳೆಯರು ಪುರುಷರ ಜೊತೆಗೆ ಮಾತ್ರ ಸೆಕ್ಸ್ ಮಾಡಬೇಕು, ಪುರುಷರು ಪುರುಷ ಜೊತೆಗೆ ಸೆಕ್ಸ್ ಮಾಡಬಾರ್ದು, ಅಥವಾ ಸೆಕ್ಸ್ ಬಗ್ಗೆ ಯಾವುದೋ ರೀತಿ ಸಂಬಂಧ ಇಟ್ಕೋಬಾರ್ದು. ಮಹಿಳೆಯರು ಮಹಿಳೆಯರ ಜೊತೆಗೆ ಯಾವುದೋ ರೀತಿ ಸೆಕ್ಸ್ ಮಾಡಬಾರ್ದು, ಅಥವಾ ಅದರ ಜೊತೆಗೆ ಯಾವುದೋ ರೀತಿ ಸಂಬಂಧ ಇಟ್ಕೋಬಾರ್ದು. ಅದು ನಾನು ಹೇಳ್ತಾ ಇಲ್ಲ, ನಮ್ಮ ಆಯುರ್ವೇದ ಅಂತ ಗ್ರಂಥ ಏನಿದೆಯಲ್ಲ ಬರೆದಿಟ್ಟಿದಾರಲ್ಲ ಅದರಲ್ಲಿ ಹೇಳಿದ್ದಾರೆ. ಅಂದರೆ ಇದಕ್ಕೆಲ್ಲ ನೈತಿಕ ಸಂಬಂಧಗಳ ಅಂತ ಹೇಳ್ತಾರೆ. ಸೊ ಇದು ಮೇಲ್ ಟು ಮೇಲು, ಫಿಮೇಲ್ ಟು ಫಿಮೇಲು, ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಬಟ್ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಈ ಸ್ಟೋರಿ ಯಾಕೆ ಹೇಳ್ತಿದ್ನಿ ಅಂದರೆ, ಅಥವಾ ಇದ್ರ ಲಾಜಿಕ್ ಅಥವಾ ಇಂಟೆನ್ಷನ್ ಏನಂದ್ರೆ, ಬರ್ತಾ ಬರ್ತಾ ಇದು ಟ್ರೆಂಡ್ ಜಾಸ್ತಿ ಆಗ್ತಿದೆ. ಅದು ಒಂದು ಒಳ್ಳೆ ಸೈನ್ ಇಲ್ಲ. ಯಾವುದೋ ಒಂದು ರಾಷ್ಟ್ರ,
ಯಾವುದೋ ಒಂದು ಊರು, ಯಾವುದೋ ಒಂದು ರಾಜ್ಯ ಚೆನ್ನಾಗಿರ್ಬೇಕು, ಅಲ್ಲಿನ ಪ್ರಜೆಗಳು ಚೆನ್ನಾಗಿರ್ಬೇಕಂದ್ರೆ ಅಲ್ಲಿನ ಉತ್ಪತ್ತಿ ಆಗುವ ಸಂತಾನಗಳು ಒಳ್ಳೆ ಇರಬೇಕು, ಗಟ್ಟಿಗಿರಬೇಕು, ಧೈರ್ಯ ಇರಬೇಕು, ತೇಜ ಇರಬೇಕು, ಬಲ ಇರಬೇಕು, ಬುದ್ಧಿ ಇರಬೇಕು, ಚಾತುರ್ಯತೆ ಇರಬೇಕು. ವಂಶ ಪರಂಪರೆ ಬೆಳಬೇಕಂದ್ರೆ ಮಹಿಳೆಯರ ಜೊತೆಗೆ ಪುರುಷರ ಸಂಬಂಧ ಇರಬೇಕು, ಪುರುಷರ ಜೊತೆ ಮಹಿಳೆಯರ ಸಂಬಂಧ ಇರಬೇಕು. ಇವೆಲ್ಲ ಅದರ್ ದೆನ್ ದಿಸ್ ಏನಿರೋದಲ್ಲ, ಇದು ಲಾಸ್ಟಿಗೆ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ನಲ್ಲಿ ತಮಗೆ ತಗೊಂಡು ಹೋಗುತ್ತೆ. ಎಷ್ಟೋ ಜನ ಮೆಟ್ರೋ ಸಿಟಿನಲ್ಲಿ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಈ ತರ ಇದರ ಒಳಗಡೆ ಟ್ರ್ಯಾಪ್ ನಲ್ಲಿ ಹೋಗಿದಿರ್ತಾರೆ. ಹೊರಗಡೆಯಿಂದ ಹೇಗ್ ಬರ್ಬೇಕಂತ ಗೊತ್ತಾಗಲ್ಲ, ಯಾರಿಗ್ ಮಾತಾಡ್ಬೇಕಂದ್ರೆ ಗೊತ್ತಿರಲ್ಲ, ತಂದೆ ತಾಯಿ ಹೇಳಬೇಕಂದ್ರೆ ಆಗಲ್ಲ. ನಾನು ಒಂದು ಹುಡುಗ ಇದ್ದೀನಿ, ನಾನು ಬೇರೆ ಹುಡುಗನ ಜೊತೆಗೆ ಅಟ್ರಾಕ್ಷನ್ ಆಗ್ತಾ ಇದೆ ಅಂದ್ರೆ ಸೊಸೈಟಿ ಇದಕ್ಕೆ ಹೇಗೆ ಅಪ್ಸೆಟ್ ಮಾಡುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ. ಬರ್ತಾ ಬರ್ತಾ ಅವನು ಕೊರತು 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 ಅಂದ್ರೆ ಡಿಪ್ರೆಷನ್ ಅಲ್ಲಿ ಹೋಗ್ತಾನೆ, ಡಿಪ್ರೆಷನ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಾನೆ, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಳ್ತಾನೆ. ಆಗ್ತಿದೆ, ಫ್ಯಾಕ್ಟ್ಸ್ ಇದೆ, ನ್ಯೂಸ್ ಪೇಪರ್ನಲ್ಲಿ ಬರ್ತಾ ಇದೆ, ಅಥವಾ ತಮ್ಮ ಅಕ್ಕಪಕ್ಕ ಯಾರ ಜೊತೆಗೆ ಆಗಿರ್ಬೋದು. ಅದಕ್ಕೆ ಮಿತ್ರರೇ, ಎಷ್ಟು ಸಾಧ್ಯವಾಯಿತು ಅಷ್ಟು ನೀವೇನ್ ಮಾಡಿ ಇದರದಿಂದ ಚೂರು ದೂರ ಇದ್ರೆ ಒಳ್ಳೇದ ಅಂತ ನಂದೊಂದು ಪರ್ಸನಲ್ ಒಪಿನಿಯನ್.